ಹುಬ್ಬಳ್ಳಿ ಹಿಂದೂಗಳ ಅವಹೇಳನ ಪ್ರಕರಣದ ಆರೋಪಿ ಬೈತುಲ್ಲಾ ಕಿಲ್ಲೆದಾರ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನ್ಯಾಯಾಲಯದಿಂದ ನ್ಯಾಯಾಂಗ ಬಂಧನಕ್ಕೆ ಕರೆದೊಯ್ದ ಪೊಲೀಸರು. ಈ ವೇಳೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಆರೋಪಿ ಬೈತುಲ್ಲಾ ಕಿಲ್ಲೆದಾರ, ನನ್ನನ್ನ ಬಲಿಪಶು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಬಹುದೊಡ್ಡ ಕೈವಾಡವಿದೆ. ಈ ಪ್ರಕರಣದ ಹಿಂದೆ ಬಹಳಷ್ಟು ಜನರ ಕೈವಾಡವಿದೆ. ನನ್ನನ್ನ ಈ ಪ್ರಕರಣದಲ್ಲಿ ಬಲಿಪಶು ಮಾಡಲಾಗಿದೆ. ಹುಬ್ಬಳ್ಳಿಯ ಕೋರ್ಟ್ ಮುಂಭಾಗ ಪ್ರಮುಖ ಆರೋಪಿ ಬೈತುಲ್ಲಾ ಕಿಲ್ಲೆದಾರ ಹೇಳಿಕೆ. ಬೈತುಲ್ ಫಾರೂಕ್ ಮತ್ತು ಇನ್ನಿತರರ ಮೇಲೆ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 10/2025 ದಾಖಲು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನು ರದ್ದುಗೊಳಿಸಿತ್ತು. ಆ ಒಂದು ಪ್ರಕರಣದ ಆಧಾರದ ಮೇಲೆ ಮತ್ತೊಂದು ಕ್ರೈಮ್ ನಂಬರ್ 14/2025 ಬತುಲ್ ಮತ್ತು ಅವರ ಗಂಡ ಫಾರೂಕ್ ಅವರ ಮೇಲೆ ಕಸಬಾಪೇಟೆ ಪೊಲೀಸರು ದಾಖಲು ಮಾಡಿದರು. ಅದರಲ್ಲಿ ಮಾನ್ಯ 1ನೇ ಜಿಲ್ಲಾ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಿತ್ತು. ಇವತ್ತು ನ್ಯಾಯಾಲಯಕ್ಕೆ ಶರಣಾಗಿ ಅವರು ಆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತಹ ಫಾರ್ಮಾಲಿಟೀಸನ್ನು ಮತ್ತು ಬೇಲನ್ನು ತಗೊಂಡಿದ್ದಾರೆ, ಶ್ಯೂರಿಟಿನ ಕೊಟ್ಟು. ಮತ್ತೊಂದು ಕೇಸಲ್ಲಿ ಕ್ರೈಮ್ ನಂಬರ್ 15/2025 ಅಂತ ಆ ಪ್ರಕರಣಗಳಲ್ಲಿ ಅವರನ್ನು ಇವತ್ತು ನಾವು ವಾಲಂಟಿಯರ್ ಆಗಿ ಶರಣಾಗತಿಯಾದರೂ ಕೋರ್ಟ್ಗೆ ಮಾನ್ಯ ನ್ಯಾಯಾಲಯ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ, ಬೈತುಲ್ ಅವರಿಗೆ ಮಾತ್ರ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನ, 2-4 ಮುಂದಿನ ಮುದ್ದತ್ತು. ಆದರೆ ನಾಳೆ ಅಭಿಯೋಜನೆಗೆ ತಕರಾರನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಿದೆ. ಅಲ್ಲಿ ಬಂದು ನೋಡು. ನನಗೆ ಬಲಿಪಶು ಮಾಡ್ಯಾರ. ಬಹಳಷ್ಟು ಸ್ಕ್ಯಾಮ್ ಹೊರಗೆ ಭಾಳ ದೊಡ್ಡ ಕೈವಾಡ ಇದೆ, ಭಾಳ ದೊಡ್ಡ ಕೈವಾಡ ಇದೆ ಸರ್. ಎಲ್ಲ ಅವ್ರದ್ದು ಅಹಮಿದೆ ಅಂತ ನಾನು ಜೈಲ್ಗೆ ಹೋಗ್ಬೇಕಂತ ಹೇಳಿ, ಅದಕ್ಕೋಸ್ಕರ ಅವ್ರು ಇಷ್ಟ ಪೂರ್ತಿ ಮಾಡ್ತೀವಿ. ಬಹಳ ದೊಡ್ಡ ಕೈವಾಡ ಇದೆ ಸರ್, ಬಹಳ ದೊಡ್ಡ ಕೈವಾಡ. ಯಾಕಂದ್ರೆ ಹೋಗ್ರಿ ರೇಷನ್ ಗುಡಾನಿಗೆ ಹೋಗಿ ಚೆಕ್ ಮಾಡಿ, ನೋಡೋಗ್ರಿ, ಚೆಕ್ ಮಾಡಿ. ಯಾಕಂದ್ರೆ ರಾಜಕೀಯವಾಗಿ ಬೆಳಿಬಾರ್ದು, ಸ್ವಂತಲಿಂದ ಯಾವತ್ತು ಬೆಳಿಬಾರ್ದು. ಬೆಳೆದ್ರೆ ಈ ಪರಿಸ್ಥಿತಿ ಆಗತ್ತೆ ನೋಡಿ. ಅದಾದ್ರಿ ಬಹಳಷ್ಟು ಸ್ಕ್ಯಾಮ್ ಶಶಿಕುಮಾರ್ ಸರ್ಗೆ ಅಷ್ಟೇ ನಾನು ಏನಾಗಿದೆ ಕೇಸಲ್ಲಿ ಇದು ಸರ್? ಬಹಳಷ್ಟಿದೆ. ನಮ್ಮವರೇ ಮಾಡಿದ್ದಾರೆ. ಅಂಗನವಾಡಿ ಫುಡ್ Oh